ಆಮೇಲೆ ಈ ವಿಚಾರದಲ್ಲೂ ಸರ್ ಏರ್ ಕ್ರಾಶ್ ಆಯ್ತಲ್ಲ ಅದರಲ್ಲಿ ಮೋಸ ಕೇಳ್ತಿದ್ದಾರೆ ಸರ್. ಮೋದಿಗೆ ಏನ್ರಿ ಸಂಬಂಧ ಇದು? ಅದಕ್ಕಾದ್ರೆ ರಾಜೀನಾಮೆ ಕೊಡಿ ಅಂತ ಕೇಳಕ್ಕೆ ಒಂದು ಅರ್ಥವಿದೆ. ಯಾರದ್ದು ಹೆರಿಗೆ ಆಯಿತು, ಯಾರೋ ಸತ್ತು, ನೀನು ರಾಜೀನಾಮೆ ಕೊಡಿದ್ರೆ ಇವ್ರು ಹೋಗಿದ್ರ ಅಲ್ಲಿಗೆ? ಇವರೇನು ಪೈಲಟ ಅಥವಾ ಇವ್ರದ್ದೇನಾದ್ರೂ ಉಸ್ತುವಾರಿ ಇತ್ತ ಅಲ್ಲಿ? ಫಸ್ಟು ಸಿವಿಲ್ ಏವಿಯೇಷನ್ ಮಿನಿಸ್ಟ್ರು, ಲೆಟ್ ಹಿಮ್ ಹಿ ಆನ್ಸರ್ ಇಟ್. ಮೋದಿಗೂ ಇದಕ್ಕೆ ಸಂಬಂಧವಿಲ್ಲ. ಸುಮ್ಮನೆ ರಾಜಕೀಯವಾಗಿ ವಿರೋಧ ಇದ್ದೀವಿ, ನೀವು ರಾಜೀನಾಮೆ ಕೊಡು ಅಂತ ಹೇಳಿದ್ರಲ್ಲ ಅರ್ಥವಿಲ್ಲ. ಐ ಆಮ್ ನಾಟ್ ಎ ಪರ್ಸನ್ ಟು ಆಸ್ಕ್ ಆಲ್ ದಿಸ್ ಥಿಂಗ್ಸ್. ವಿಧ್ವಂಸಕ ಕೃತ್ಯ ಆಗಿರ್ಬೋದು ಅಂತ ಕೂಡ ತಾವು ಹೇಳಿದ್ರಿ. ಹೌದು, ಯಾಕಂದ್ರೆ 60 ಸೆಕೆಂಡಲ್ಲಿ ಇದಾಗಿರ್ಬೇಕಾರೆ ಏನಾಗಿದೆ ಗೊತ್ತಾಗಬೇಕಲ್ಲ. ಬರ್ನಿಟ್ ಆಗಿಲ್ಲ, ಗ್ರೌಂಡ್ ಇಂಜಿನಿಯರ್ ನಿಮಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ, ಕ್ಯಾಪ್ಟನ್ಸ್ಗಳು ಕ್ಲಿಯರೆನ್ಸ್ ತಗೊಂಡು, ಏರ್ ಟ್ರಾಫಿಕ್ ಕಂಟ್ರೋಲ್ ಕ್ಲಿಯರೆನ್ಸ್ ತಗೊಂಡು ಹಾರಿದ್ದಾರೆ. ಹಾರಿದ 60 ಸೆಕೆಂಡಿಗೆ ಇಂಜಿನ್ ಸ್ಟಾರ್ಟ್ ಆಗ ಇಂಜಿನಿಗೆ ಪವರ್ ಸಿಗಲಿಲ್ಲ, ಮಧ್ಯದಲ್ಲೇ ಇಂಜಿನ್ ಫೇಲ್ಯೂರ್ ಆಗ್ಬಿಡ್ತು. 1 ನಿಮಿಷದಲ್ಲಿ ಇಂಜಿನ್ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ರೆ ವಾಟ್ ಈಸ್ ದಿಸ್? ಗ್ರೌಂಡ್ನಲ್ಲಿ ಪೈಲಟ್ ಚೆಕ್ ಮಾಡ್ಕೋತಾನೆ ಇಂಜಿನ್ ಸಾಮರ್ಥ್ಯ ಏನಿದೆ, ಇದೆಲ್ಲ ಚೆಕ್ ಮಾಡೇನೆ ಅವನು ಬಟನ್ ಆನ್ ಮಾಡ್ತಕ್ಕಂಥದ್ದು. ಆಟೋಮೆಟಿಕ್ ಲ್ಯಾಂಡಿಂಗ್ ಸಿಸ್ಟಮ್, ಟೇಕ್ ಆಫ್ ಸಿಸ್ಟಮಿಗೆ ಕೊಡ್ತಕ್ಕಂಥದ್ದು. ಯಾಕಂದ್ರೆ ನಾನು ಮಿನಿಸ್ಟ್ರಾಗ ಆಫೀಸಲ್ಲಿ ಕೂರ್ತಿರ್ಲಿಲ್ಲ, ಪೈಲಟ್ ಹಿಂದ್ಗಡೆ ಸೀಟ್ನಲ್ಲಿ ಕೂತು ಇದನ್ನು ಕಲ್ತಿದ್ದೇನೆ ನಾನು. ಒಂದು ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಆದರೆ ಏನು ಮಾಡಬೇಕು? ಸೇಮ್ INB ಮಿನಿಸ್ಟರ್ ಆಗಿದ್ದಾಗಲೂ ಕೂಡ ಸ್ಪಾಟ್ನಲ್ಲಿ ಹೋಗಿ ನಾನು ಕಲ್ತಿದ್ದೀನಿ. ನಾನು ಇದ್ದಾಗ ದೂರದರ್ಶನ 450 ಕೋಟಿ ರೂಪಾಯಿ ಲಾಭ ಮಾಡ್ತು. ಈಗೆಲ್ಲ